ಔರಾದ ತಾಲೂಕಿನಲ್ಲಿ ಮೇ ತಿಂಗಳ 18, 2026ರಂದು ದಲಿತ ಬಾಂಧವರಿಂದ ಮೇಣದ ಬತ್ತಿ ಮೆರವಣಿಗೆ ತೆರೆಯಲಾಯಿತು. ಕಮಲಾನಗರ ತಾಲೂಕಿನಲ್ಲಿ ಬರುವ ಬೆಳಕುಣಿ ಗ್ರಾಮದ ಒಬ್ಬ ಕಬಡ್ಡಿ ಆಟಗಾರ ವೃತ್ತಿಗೆ ಹಾಗೂ ದಲಿತ ಅಪರಾತ್ರಿಯ ಮೇಲೆ ದೌರ್ಜನ್ಯ ನಡೆಸಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದವನು ಕಠಿಣ ಕ್ರಮ ಜರುಗಿಸಿ ಶಿಕ್ಷೆ ಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಸಮಯದಲ್ಲಿ ಎಲ್ಲ ದಲಿತ ಬಾಂಧವರು ಸೇರಿಕೊಂಡು ಮಾತನಾಡಿದರು. ಸಂಜಯ್ ರಾಥೋಡ್, ಎನ್ಕೆಎಸ್ ಟಿವಿ4. ಇವತ್ತಿನ ದಿವಸ ನಾವು ನಮ್ಮ ಸಮಾಜದ ಔರಾದ್ ತಾಲೂಕಿನ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರಗೈದು ಕೊಲೆ ಮಾಡಲಾಗಿದೆ. ಆ ಕೊಲೆಗೆ ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ ಅನ್ನುವಂಥ ಕಾರಣದಿಂದ ನಾವೆಲ್ಲ ಸೇರಿದ್ದೀವಿ. ಆ ಬಾಲಕಿಯರಿಗೆ, ನಮ್ಮ ಸಹೋದರಿಗೆ ನ್ಯಾಯ ಸಿಗಬೇಕು ಹಾಗೂ ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆದರೂ ಕೂಡ ಕೂಡಲೇ ಏನಪ್ಪ ಅಂತಂದ್ರೆ ಅವನ ಮೇಲೆ ಸರಿಯಾಗಿ ಆಕ್ಷನ್ ತಗೊಂಡು ಈ ಬಾಲಕಿಗೆ ಹಾಗೂ ಅವರ ಒಂದು ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಔರಾದ್ ತಾಲೂಕಿನ ಎಲ್ಲ ಬಂಧು ಮಿತ್ರರು ಸೇರಿ ಇಲ್ಲಿ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕ್ಯಾಂಡಲ್ ಮಾರ್ಚ್ ಅಲ್ಲಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸುವ ಸಲುವಾಗಿ ಆತ್ಮೀಯರಾಗಿರ್ತಕ್ಕಂಥ ಸುಖದೇವ್ ಡೊಂಗ್ರಿ ಅವರು ಏನು ಮಾತಾಡ್ತಾ ಇದ್ದಾರೆ. ತಾವೆಲ್ಲರೂ ಕೇವಲ ಒಂದು 5 ನಿಮಿಷ ತನಕ ಶಾಂತಿಯಿಂದ ಅನಿಸಿಕೆಯನ್ನ ಕೇಳಬೇಕಾಗಿ ನಾನು ಅವರನ್ನು ಕೇಳ್ಕೊಳ್ತೀನಿ. सभी को जय भीम, जय भीम, जय भीम, जय भीम, जय भीम। तो आप सभी को मालूम है इसी मंथ 8 तारीख को बेलकोनी बी ग्राम के संतोष राणे जो एक स्टेट लेवल कबड्डी प्लेयर थी, उस कबड्डी प्लेयर को इसी औराद तालुके में उसको रेप करके उसका मर्डर किया गया। शेम 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 शेम। तो उसके बाद तालुका प्रशासन, हेल्थ एडमिनिस्ट्रेशन ये सब मिलके इस केस को दबाना चाहते थे, उसका जांच नहीं करना चाहते थे। तो आज हम सब लोग मिलके इस बात का डिमांड करते हैं कि पुलिस री-इन्वेस्टिगेशन करना चाहिए और इस केस में SIT लगाना चाहिए, क्योंकि हमको डिस्ट्रिक्ट पुलिस के ऊपर भरोसा नहीं है। तो हमको री-पोस्टमार्टम, री-इन्वेस्टिगेशन ये हमारा डिमांड है। जब तक ये डिमांड पूरा नहीं होता है हम कंटिन्यूअसली फाइट करते रहेंगे और आगे चल के स्टेट बंद करने का ऐलान करते हैं। जय भीम, जय भीम। सर मेरी ओर से और इस अपने देश के पूरे जाति धर्म सर्व समाज के ओर से मैं इस घटना का निषेध व्यक्त करना चाहता हूँ और इस देश के गृह मंत्री, इस राज्य के गृह मंत्री, मुख्यमंत्री और इस देश के प्रधानमंत्री से हमारा निवेदन रहेगा कि समाज में ऐसे छोटे नाबालिग बच्चों के ऊपर जो अन्याय अत्याचार हो रहा है उसको सजा देने का काम ये सरकार करना, ऐसा मेरा विनती रहेगा। और इस देश में, इस समाज में ऐसे समाज कंटक है, वैसे समाज कंटक को कड़ी से कड़ी सजा होना चाहिए। और यदि इस समाज कंटकों को यदि कड़ी सजा नहीं दे रहे हैं पुलिस वाले, तो इस समाज में और ज़्यादा से ज़्यादा अन्याय बढ़ेगा। इस समाज में किसी को किसी का डर नहीं रहेगा। इसलिए मैं सरकार से निवेदन करना चाहता हूँ कि इस जो अन्याय करने वाले कड़ी से कड़ा सजा देने के लिए, उसका न्याय देने के लिए उसको कड़ी से कड़ी सजा देंगे। मैं ऐसा सरकार से, पुलिस वालों को मैं गुजारिश करके मेरे 2 शब्द करता हूँ। जय ಔರಾದ್ದಲ್ಲಿ ಇಂಥ ದೊಡ್ಡ ಸಿಟಿಯಲ್ಲಿ ಇಂಥದ್ದೊಂದು ದುರ್ಘಟನೆ ನಡೆದಿದೆ. ಈ ದುರ್ಘಟನೆ ಯಾವ ಸಮಾಜ, ಈ ಸಮಾಜ ಆ ಸಮಾಜ ಅಲ್ಲ, ಪೂರ ಹೆಣ್ಮಕ್ಕಳ ನಾವೆಲ್ಲ ಒಟ್ಟಿಗೆ ಬಾಳ್ತಕ್ಕಂಥ ಸಮಾಜ. ಆ ಮನುಷ್ಯ ಈ ಹುಡುಗಿಯನ್ನ 2 ವರ್ಷ ಇಟ್ಕೊಂಡು ಕೊಲೆ ಆಗುವವರೆಗೆ ನೋಡ್ತಾನಂದರೆ ಇದು ಬಹಳ ದೊಡ್ಡ ಅನ್ಯಾಯ. ಈ ಮನುಷ್ಯನ ಮೇಲೆ ಸಜಾ ಆಗಬೇಕು ಅಂತ
ವ್ಯಕ್ತಿಯನ್ನು ಪಾಸಿಗೆ ಇರಿಸಬೇಕು. ಇದು ಮಾನವ ಸಮಾಜದ ಮರ್ಯಾದೆಯನ್ನು ಇಡ್ತಕ್ಕಂಥ ಮಾತಾಗ್ತದೆ. ದೇಶದಲ್ಲಿ ದಿನಾ ಒಂದು ಪೇಪರ್ನಲ್ಲಿ 10 ರೇಪು ಮರ್ಡರು ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ. ಈ ಅನ್ಯಾಯ ತಡೆಗಟ್ಟಬೇಕಾದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಭಾಳ ಸೂಕ್ಷ್ಮವಾಗಿ ನಡ್ಕೋಬೇಕಾಗ್ತದೆ. ಈ ಘಟನೆ ಇಂಥವು ಪುನರಾವರ್ತನೆ ಆಗಬಾರ್ದು. ಈ ಮನುಷ್ಯಗೆ ಫಾಸಿ ಸಜಾ ಆಗಬೇಕಂತ ನಾನು ಸರ್ಕಾರ ಮತ್ತು ಗೃಹ ಮಂತ್ರಿ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಏನು ನಾವು ನೋಡ್ತಾ ಇದ್ದೀವಿ, ಅವರ ತಾಲೂಕಿನ ಎಲ್ಲ ಸೇರಿದ್ದೀವಿ, ಎಲ್ಲ ಸ್ವಾಭಿಮಾನಿಗಳೇ. ಇವತ್ತೇನು ನಮ್ಮ ತಂಗಿ ಮೇಲೆ ಏನೋ ಪಿಸಾಕಿ ಸಿಕ್ಕಿ ಏನಿದ್ದಾನ ಲಕ್ಕನಂಥ ವ್ಯಕ್ತಿ ನಮ್ಮ ತಂಗಿ ಮೇಲೆ ಏನೇನೋ ಆಮಿಷಗಳನ್ನು ಒಡ್ಡಿ ಏನೇನೋ ಮಾಡಿದಾನ. ಅವನು ದೌರ್ಜನ್ಯ ಎಸಗಿ ಬಿಲ್ಡಿಂಗ್ ಮ್ಯಾಲಿಂದು ಬಿಸಾಕಿ ಎಲ್ಲ ಆ್ಯಕ್ಚುಲಿ ಡೆತ್ ಎಲ್ಲ ಈ ಮನೆಯಲ್ಲೇ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಏನದ ಅಂತಂದರೆ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಎಲ್ಲ ಥರದ್ದು ಆಯಾಮಗಳಿಂದ ಎಲ್ಲ ತನಿಖೆ ಮಾಡ್ಬೋದಾಗಿತ್ತು. ಆ ಅಪರಾಧಿ ಮೇಲೆ ಏನೇನು ಕೇಸ್ ಕೂಡಿಸ್ಬೇಕಾಗಿತ್ತು, ಕೂಡಿಸ್ಲಕ್ಕೆ ಹೋಗಿಲ್ಲ ಪೊಲೀಸ್ ಇಲಾಖೆ. ಯಾಕಂತ ಕಸಿ ಹೇಳಿದಾಗ ಇಲ್ಲಿಂದು ಶಾಸಕರು ಆ ವ್ಯಕ್ತಿ ಅಂದರೆ ಯಾವನು ಕೊಲೆ ಮಾಡಿದಾನ ಅವನ ಕಾರ್ಯಕರ್ತ, ಅವನ ಸಂಬಂಧಿಕರಿರೋದ್ರಿಂದ ಶಾಸಕರು ಕೂಡ ಈ ಸಮಾಜ ಜೊತೆ ಆಟ ಆಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಪುಕ್ಷಟೆ ಅನ್ನೋದಂದ್ರೆ 4 ಸರ್ತಿ MLA ಆಗ್ತಾ ಇದಾರ, 2 ಸರ್ತಿ ಮಂತ್ರಿ ಆಗ್ತಾ ಇದಾರ. ನಮ್ಮ ಸಮಾಜ ಶಕ್ತಿಯನ್ನು ಅವ್ರಿಗೆ ತೋರಿಸ್ಲಕ್ಕೆ ಆಗಿಲ್ಲ ನಾವು ಆ್ಯಕ್ಚುಲಿ. ಹಾಗಾಗಿ ಗೆಳೆಯರೆ, ನಿಜವಾಗ್ಲೂ ಏನದಂದ್ರೆ ನಮ್ಮ ಹುಡುಗಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡು ಅಂತ ಕೇಳಿದಾಗ ಪೊಲೀಸ್ ಇಲಾಖೆ ಏನದಂದ್ರೆ ಹುಡುಗಿ ಜೊತೆ ಅವ್ರ ಕುಟುಂಬದ ಜೊತೆ ಒಬ್ಬ ಎಲ್ಲೋ ಏನೋ ಕಳವಾದ್ರೆ ಏನೇನೋ ಮಾಡಿ ಏನೇನೋ ಒಳಗೆ ಬಡ್ದು ಕಸಿ ಒಳಗೆ ಹಾಕ್ತಾರ. ಅದರ ನಮ್ಮ ದುರ್ದೈವಾದ ಆ ಅಪರಾಧಿಗೆ ತಗೊಂಡು ಕಸಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾ ಏನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿದ್ದಾರ ಅವ್ರು SP ಆಫೀಸ್ ಕರೆಸಿ ಸ್ವಾಗತ ಮಾಡಿ ಅವ್ನಿಗೆ ಬಡ್ದು ಒಳಗೆ ಹಾಕೋದು ಬಿಟ್ಟು ಅವ್ನಿಗೆ ಸ್ವಾಗತ ಮಾಡಿ ನಮ್ದು ಏನು ಯಾರ ಮ್ಯಾಗ ದೌರ್ಜನ್ಯ ಆಗಿ ಅವ್ರ ತಾಯಿ ತಂದೆ ಕರ್ಸ್ಕೊಂಡು ಕಸಿ ಮಾತುಕತೆ ಕೊಡ್ತಾರೆ ಸಂಭಾಷಣೆ ಮಾಡಕ್ಕೆ. ಇದು ಎಂಥ ದುರ್ದೈವಾದ. ಹಾಗಾಗಿ ಗೆಳೆಯರೆ, ಇದೇನು ಇಲ್ಲಿಗೆ ಮುಗಿಯಂತ ಕೆಲಸ ಅಲ್ಲ. ಇದು ಸುಮ್ಮನೆ ಒಂದು ಝಲಕ್. ತಾವೇನು ಸ್ಥಳೀಯ ಲೋಕಲ್ ಇವತ್ತೇನು ಸ್ಥಳೀಯವಾಗಿ ತಾವೇನು ಈ ಹೋರಾಟಕ್ಕೆ ತಾವೇನು ಚಾಲನೆ ಕೊಟ್ರಿ, ಇದು ಇಲ್ಲಿಗೆ ಮುಗಿಯೋದಲ್ಲ. ಇದು ಇನ್ನ ಅವರ ತಾಲೂಕ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಶಃ ಅದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಂತ ಚಾನ್ಸಸ್ ಇದ್ದಾವೆ ಗೆಳೆಯರೆ. ಹಾಗಾಗಿ ನಿಮ್ಗೆ ನಾ ಇಲ್ಲೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇದು ಹೋರಾಟ ಇವತ್ತು ನಾವೇನು ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ ಅಂದ್ರೆ ಇದು ಮುಗಿದೋಗಿಂದಲ್ಲ. ಬಹುಶಃ ನಾವ್ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಈ ಕೇಸಿನ ಒಳಗಡೆ ವಿಫಲ ಆಗಿದೆ. ದಿನಕ್ಕೊಂದು FR ಆಗ್ತಾ ಇದ್ದಾರೆ. ಕೇಳಕ್ ಹೋದ್ರೆ FR ಹಾಕೋರು. ಏನ್ರಿ ನಿಮ್ಗೆ FR ಹಾಕ್ಲಾಗ ಏನು ಮಾನ ಮರ್ಯಾದೆ ಅದನ್ನೇ ಇಲ್ಲ. ದಿನಕ್ಕೊಂದು ಹಾಕದ, ಮತ್ತೊಬ್ಬ ಲೀಡರ್ ಬಂದ್ರೆ ಮತ್ತೊಂದು FR ಹಾಕೋದು. ಲಾಸ್ಟ್ ಇವ್ರು ಏನ್ ಮಾಡಿದಾರೆ ಅಂದ್ರೆ ನ್ಯಾಯಾಲಯಕ್ಕೆ ಅನ್ನೋದ ಇಂತಿಂತ ಕಲಂಗಳು ಕೂಡ್ಸರಂತ ಕೇಳ್ತಾ ಇದಾರ. ನ್ಯಾಯಾಲಯದವರಿಗೆ ಕೇಳಿದಾರ ಅಂದ್ರೆ ಜಡ್ಜ್ ಅವ್ರಿಗೆ ಕೇಳ್ಕೊಂಡ್ರಿ ಅವ್ರು ಇದು ಹಾಕ್ಬೋದಿಲ್ಲ ಅಂತ ಹೇಳಿ. ನೋಡ್ರಿ ಇದು ಎಂತ ದುರ್ದೈವಾದ ಇದು. ಹಾಗಾಗಿ ಗೆಳೆಯರೆ, ನಾ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾವು ಈಗ ಯಾಕಂದ್ರೆ ನಾವು ಮೊದಲೇ ಏನಾದ್ರ ರೋಡಿನ ಮ್ಯಾಗ ನಾವು ನಿಂತಿದ್ದೀವಿ. ಆದ್ರೆ ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆ ತಮ್ಮ ಜೊತೆ ಇದೆ. ಆದರೂ ಕೂಡ ಏನದಂದ್ರ ನಾವು ಇಲ್ಲಿ ಎಲ್ಲ ಸೇರಿನವರು ಏನು ಹನಿ ಗುಡಿದ್ರೆ ಹಳ ಅಂದಪ್ಲೆ ಪರಿಸ್ಥಿತಿ ಇದೆ. ಹಾಗಾಗಿ ನೀವು ಎಲ್ಲರೂ ಕೂಡ ಏನಾದ್ರು ಸರ್ಕಾರ ನಮ್ಮ ಪರವಾಗಿಲ್ಲ, ದಯಮಾಡಿ ನೀವು ಯಾರಾದರೂ ತಿಳ್ಕೊಳ್ರಿ. ಇವತ್ತೇನು ಹೋಮ್ ಮಿನಿಸ್ಟರ್ ನಮ್ಮವರೇ, ಹೋಮ್ ಮಿನಿಸ್ಟರ್ ನಮ್ಮವ್ರು ಇದ್ರ ಅವ್ರು ಡೈಲಿ ಮೆಸೇಜ್ ಇರ್ತದೆ. ಡೈಲಿ ಅವ್ರಿಗೆ ಇವತ್ತೇನಾಯ್ತು, ಯಾವ ತಾಲೂಕದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ಗ್ರಾಮದಲ್ಲಿ ಏನೇನು ಘಟನೆ ಆಗ್ತಾ ಇದಾವ ಪೊಲೀಸ್ ಇಲಾಖೆದವ್ರು ಮಾಹಿತಿ ಕೊಡ್ಬೇಕು. ಬಹುಶಃ ನಮ್ಮ ಬೀದರ್ ಪೊಲೀಸರು ಅವ್ರಿಗೆ ಮಾಹಿತಿ ಕೊಡಕ್ಕಿಲ್ಲ, ಅವ್ರ ಗಮನಕ್ಕೆ ಇದು ಬರ್ಲಕ್ಕಿಲ್ಲ. ಹಾಗಾಗಿ ಇವರೆಲ್ಲರೂ ಸರ್ಕಾರ ಇಲ್ಲಿ ಖಂಡ್ರೆ ಅವ್ರ ಮಂತ್ರಿ ಅವ್ರು ಇದ್ದಾರ ಇಲ್ಲಿ ಯಾರೋ ಆದ್ರೆ ಸುಮ್ಮನೆ ಮನೆಗೆ ಬಂದು ಹೋಗಿ ಏನೋ ಅವ್ರು ನನಗೆ ವೈಯಕ್ತಿಕ ಯಾಕೆ ಕೊಡ್ತೇಪ್ಪ ನೀನು, ಸರ್ಕಾರದಿಂದ ಕೊಡ್ಸಲ್ಲ, ನೀವು ಎಷ್ಟು ಕೊಡಿಸ್ತಿ. ಇವತ್ತ ನಮ್ಮ ಹುಡುಗಿ ದೌರ್ಜನ್ಯಕ್ಕೊಳಗಿಲ್ಲ ಅದ್ರ ನೀವು ಒಟ್ಟಿಗೆ ಹೇಳಬೇಕಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ವೈಯಕ್ತಿಕ 2 ಲಕ್ಷ ಇವತ್ತು ನೋಡ್ರದು 8 ಘಟನೆ ಆದ್ರ ಒಬ್ಬರು 16ಕ್ಕೆ ಹೋಗ್ತಾರ, ಮತ್ತು 16ಕ್ಕೆ ಮಂತ್ರಿ ಹೋಗ್ಯಾರ ಅಂದ್ರೆ ಇಲ್ಲಿ ನಿಮ್ಮ ಸ್ಥಳೀಯ ಶಾಸಕರು ಇನ್ನು ಹೋಗಿರ್ತಾರೆ. ಹಾಗಾಗಿ ನಮ್ಮ ಜೊತೆ ಏನಾದ್ರೆ ನಮ್ಮ ಸಮಾಜ ಜೊತೆ ಇವರು ಶಾಸಕರು ಮಂತ್ರಿಗಳು ಇವರೆಲ್ಲ ಆಟ ಆಡ್ತಾ ಇದಾರ. ನಾವೇನಾದಂದ್ರೆ ಮುಂದಿನ ದಿನಗಳಲ್ಲಿ ಇದು ಹೋರಾಟವನ್ನ ಇಲ್ಲಿಗೆ ಮುಗೋದಿಲ್ಲ.
ನಮಗೆ ನ್ಯಾಯ ಸಿಗುವವರೆಗೂ ಆ ಅಪರಾಧಿ ಏನಿದ್ದಾನ ನಾವು ಶಿಕ್ಷೆ ಕೊಡ್ಬೇಕಂತ ಹೇಳ್ತಾ ಇದೀವಿ. ಆಂಧ್ರದಲ್ಲೆಲ್ಲ ಇಂಥ ರೌಡಿಗಳಿಗೆ ಇಂಥ ದೌರ್ಜನ್ಯ ಮಾಡಿನವರಿಗೆ ಶೂಟ್ ಆಗ್ತಾವ. ಇವನಿಗೇನದ ಅಂದ್ರೆ ತಗೊಂಡ್ ಕಸಿ ಪೊಲೀಸ್ ಇಲಾಖೆ SP ಕಚೇರಿ ಒಳಗಡೆ ಮಾತುಕತೆ ಆಡ್ತಾರ ಅಂದ್ರೆ ನೋಡ್ರಿ ಇದು ಎಂತ ಮಾನ ಮರ್ಯಾದೆ. ಇದು ನಮ್ಮ ಇಲಾಖೆಗೆ, ಇದು ನಮ್ಮ ಬೀದರ್ ಜಿಲ್ಲೆಗೆ ಮಾನ ಮರ್ಯಾದೆ ಕಳೆಯಂತ ಕೆಲಸನ ಮಾಡ್ತಾ ಇದಾರೆ ಹೇಳ್ಯಾರೆ. ಹಾಗಾಗಿ ನಾವು ದಯಮಾಡಿ ನಾ ಇಲ್ಲಿಗೆ ಏನೋ ಯಾರು ಮಾತಾಡ್ಬೇಕು ಅನ್ನೋ ಬಹುಶಃ. ಹಾಗಾಗಿ ಸಮಯ ಸಂದರ್ಭ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಬಹುಶಃ ಅವರದ್ದು ಬಂದಾಗ್ತದೋ, ಇನ್ನೂ ಹೋರಾಟ ಆಗ್ತದೋ. ನಾವು ಬೀದರ್ ಜಿಲ್ಲೆಯಲ್ಲಿ ನಾವಂತೂ ನಿಮ್ಮ ಪರವಾಗಿ ಅಂದ್ರೆ ಇದು ಅವರದ್ದಲ್ಲಿ ಒಬ್ಬ ಹುಡುಗಿ ಕಮಲ್ ನಗರದ ಹುಡುಗಿಗೆ ಏನೋ ಅನ್ಯಾಯ ಆಗ್ಯದ ಅಂತ ಹೇಳ್ತಾ ಇಲ್ಲ. ಇದು ನಾವು ನೋಡ್ತಾ ಇದ್ದೀವಿ. ಎಲ್ಲಾ ಕಡೆ ಹೋರಾಟ ಆಗಿ ಬೀದರ್ ನಗರದಲ್ಲಿ ಏನು ಹೋರಾಟ ಆಗ್ತದ ನಾವೆಲ್ಲ ನೋಡಾಟ್ರಿ. ಅವಾಗ ಬಹುಶಃ SP ಅವರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರ ಅಥವಾ ಓಡೋಗ್ಬಿಡ್ತಾರ, ಅದ್ರ ಒಳಗಡೆ ಓಡೋಗ್ತಾರ. ಆಮೇಲೆ ಅವ್ರು ನಿರ್ಧಾರ ಮಾಡೋಣ. ಇವತ್ತು ನಮ್ಮ ಜೊತೆ ಏನದಂದ್ರ ಎಲ್ಲಾ ಹೋರಾಟಗಾರರ ಜೊತೆ ಬೀದರ್ SP ಅವರು ಆಟ ಆಡ್ತಾ ಇದಾರ. ನಾವು ಬೀದರ್ಕಿಲ್ಲಿ ಇವತ್ತು ಅವ್ರದ್ದು ಬರ್ಬೇಕಾದ್ರೆ ಬೀದರ್ಲಿಂದ ನಮ್ಮ ಹಿಂದೆ ಏನದಂದ್ರೆ ಪೊಲೀಸ್ ಒಬ್ಬ ವ್ಯಕ್ತಿಗೆ ಬಿಡ್ತಾರೆ ಪೊಲೀಸ್ ಇಲಾಖೆ. ನೋಡ್ರಿ ನಾವು ಕಾಣಿಕೆ ಮಾಡಕ್ ಹೋಗ್ತಿದ್ದೇವ, ಗಾಂಜಾ ಸಪ್ಲೈ ಮಾಡತ್ತಿದ್ದೇವ. ಗಾಂಜಾ ಸಪ್ಲೈ ಮಾಡ್ರಿ ಹಿಡ್ರಪ್ಪ. ನೀವು ಎಷ್ಟು ಮಂದಿಗೆ ಹೇಳ್ತೀರಿ ನೋಡಿ ಇಲ್ಲಿ ಅವ್ರದ್ರಿಂದ ಬೀದರ್ಗೆ ಬರ್ತಾ ಇದಲ್ಲ ಗಾಂಜಾ, ಅವ್ರಿಗೆ ಹಿಡ್ರಿ ನೀವು. ಇಂಥ ಅವೆಲ್ಲ ಅದಕ್ಕೆ ಮಾಡೋ ಕೆಲಸ ಮಾಡಲ್ಲ ಅವ್ರು. ಇವತ್ತೇನದ ಅಂದ್ರೆ ನಮ್ಮ ಹೋರಾಟಗಾರರ ಮೇಲೆ ನಿರಂತರವಾಗಿ ಏನು 8 ತಾರೀಕು ಹಿಡ್ಕೊಂಡು ಇವತ್ತಿನ ತನಕ ಏನದ ಅಂದ್ರೆ ನಮ್ಮ ಮೊಬೈಲೆಲ್ಲ ಏನದ ಅಂದ್ರೆ ಅವ್ರ ಸಂಪರ್ಕದಲ್ಲಿ ಕೊಡ್ರಿ. ಇವರು ಡೈಲಿ ಯಾರು ಸರಿ ಮಾತಾಡ್ತಾರೆ. ನಾವು ಯಾರು ಆತಂಕವಾದಿಗಳು ಸರಿ ಮಾತಾಡತ್ತಿಲ್ಲ, ಯಾರು ಭಯೋತ್ಪಾದಕರು ಸರಿ ಮಾತಾಡತ್ತಿಲ್ಲ, ಯಾರು ರೌಡಿಸಮ್ಗಳು ಯಾರು ಮಾಡ್ತಾರಲ್ಲ, ರೌಡಿಗಳು ಯಾರವ್ರ ನಿಮ್ಮಲ್ಲಿ ಎಲ್ಲ ಪೂರ ಪಟ್ಟಿ ಇರ್ತದ. ರೌಡಿಗಳಿಗೆಲ್ಲ ಹೊರಗೆ ಬಿಟ್ಟು ಕಸಿ ಏನದಂದ್ರೆ ಹೋರಾಟ ಮಾಡೋರ ಬಗ್ಗೆ ನೀವು ಹೋರಾಟ ಮಾಡೋರ ಜೊತೆ ಚಲಾಟ ಆಡ್ತಾ ಇದ್ರ ಅಂತ ಕಸಿ ಹೇಳಿ ಇವತ್ತಿನ ದಿನ ನಮಗೇನೋ ಅವರ ತಾಲೂಕದಲ್ಲಿ ಹಿಂಗೇನೋ ಹೋರಾಟ ನಡೀತಾ ಇದೆ ಅಂತ ತಿಳ್ಕೊಂಡು ಕಸಿ ನಾವು ಬಂದಿದ್ದೀವಿ. ಬಹುಶಃ ಯಾರು ನಮಗೆ ಸ್ಥಳೀಯವಾಗಿ ಹಿಂಗಿದೆ ಅಂತ ಕಸಿ ಯಾರು ಹೇಳಿಲ್ಲ. ನಾವು ನೋಡ್ಕೊಂಡು ಕಸಿ ಹೋರಾಟಕ್ಕೆ ಬಂದಿದ್ದೀವಿ. ಇನ್ನೂ ಹೋರಾಟ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದ. ಇವತ್ತು ನಮ್ಮ ತಾಯಿದಿಂದರೆಲ್ಲ ಬಂದಿದ್ರಿ. ಮತ್ತೆ ಏನೋ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೀದರ್ ನಗರದಲ್ಲಿ ಇದ್ದಾಗ ಕೂಡ ಏನಂದ್ರೆ ನಿಮ್ಮ ಸ್ವಯಂವಾಗಿ ನಿಮ್ಮ ಸ್ವಯುಕ್ತ ಏನು ಅದು ಖರ್ಚು ವೆಚ್ಚ ಏನಾಗಿರ್ತದ ನಮ್ಮ ಹುಡುಗಿಗೆ ನ್ಯಾಯ ಸಿಗುವವರೆಗೂ ಅವ್ರ ಕುಟುಂಬ ಅವ್ರ ತಾಯಿ ತಂದೆಗೆ ನೋಡಿದ್ರೆ ಬಹುಶಃ ನಮ್ಮ ಕಣ್ಣಿಗೆ ನೀರು ಬರ್ತಾವ್ರಿ. ಪೊಲೀಸ್ ಇಲಾಖೆದವ್ರಿಗೆ ಬರಲ್ಲ ಅವ್ರಿಗೆ. ಅವ್ರ ಕಳ್ಕಳಿ ಇರಲ್ರಿ. ಅವ್ರಿಗೆ ಏನದ ಹರಾಮಿಗಳು ಹೊರಗೆ ಬಿಡೋದು, ಯಾರು ಬಡವ್ರು ಇರ್ತಾರ ಅವ್ರು ಸರಿ ದೋಸ್ತಿ ಮಾಡ್ಕೊಂಬೋದು. ಇವ್ರು ಅಂದ್ರೆ ನಮ್ಮ ಗರೀಬ್ ಜನರಿಗೆ ತುಳಿಯಂಥ ಕೆಲಸನ ಈ ಕೇಸಿನಲ್ಲಿ ಎಲ್ಲಾ ಥರದ ನಾವು ನೋಡಿದ್ದೀವಿ. ಅವ್ರ ಎಫರ್ಗಳೇ ನೋಡ್ತಾ ಇದ್ದೇವೆ ನಾವು. ಡೈಲಿ ಒಂದೊಂದು ಎಫರ್ ಆಗ್ತಾ ಇದ್ದಾರೆ. ಹಾಗಾಗಿ ಗೆಳೆಯರೆ ಇವತ್ತು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ಜೈ ಬಂದು ಹೇಳಿ ನಾನು ಇವತ್ತೇನಾದ್ರು ಅಂದ್ರೆ ಇಲ್ಲಿ आज मैं यहाँ पे अगर आया हूँ तो मेरे बहन के ऊपर बहुत जुल्म हुआ है औरा तालुके में। ये जुल्म को गली से लेकर दिल्ली तक मैं आवाज़ उठाना चाहता हूँ। हम चुप बैठने वाले नहीं है। मेरे बहन को जब तक सम्मान नहीं मिलता है, उसको न्याय नहीं मिलता है, तब तक हम रुकने वाले नहीं है। ये शुरुआत